ಓಂ ಯೈರಿಮೇ ಗುರುಭೇಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತ ಸರ್ವವೇದಾಂತಃ ತಾ ನಿತ್ಯಂ ಪ್ರಣತೋಸ್ಮ್ಯಹಂ. ಭಗವದ್ಗೀತೆಯ ಕೊನೆಯ 6 ಅಧ್ಯಾಯಗಳು ಅಂದರೆ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯ ಅನ್ನುವಂಥದ್ದು ನಮಗೆ ತತ್ವಮಸಿ ಮಹಾವಾಕ್ಯದಲ್ಲಿ ಅಸಿ ಪದದ ಒಂದು ವಿಚಾರವನ್ನು ತಿಳಿಸ್ಕೊಡ್ತದೆ. ಅಸಿ ಅಂದರೆ ಐಕ್ಯ. ತತ್ ಅನ್ನುವಂಥದ್ದೇ ತ್ವಂ, ತ್ವಂ ಅನ್ನುವಂಥದ್ದೇ ತತ್. ಇದನ್ನು ತಿಳಿಸುವಂಥದ್ದು ಅಸಿ ವಾಕ್ಯ. ಇಲ್ಲಿ ನಾವು 16ನೇ ಅಧ್ಯಾಯದ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. 16ನೇ ಅಧ್ಯಾಯಕ್ಕೆ ದೈವಾಸುರ ಸಂಪದ್ವಿಭಾಗ ಯೋಗ ಅಂತ. ದೈವ ಗುಣಗಳು ಯಾವುದು, ಆಸುರಿ ಗುಣಗಳು ಯಾವುದು, ದೈವ ಗುಣಗಳು ಯಾವುದು ಅನ್ನುವುದನ್ನು ಆರಂಭದಲ್ಲಿ ಕೃಷ್ಣ ಹೇಳ್ತಾನೆ. ಅಭಯ ಅನ್ನುವಂಥದ್ದು ಯಾರಲ್ಲಿದೆಯೋ ಅವನು ದೈವಿ ಸಂಪತ್ತನ್ನು ಹೊಂದಿದ್ದಾನೆ. ನಂತರ ಮುಂದುವರಿಸಿ ಹೇಳ್ತಾನೆ ಅಹಿಂಸಾ. ಅಹಿಂಸಾ ಅಂದರೆ ಏನು? ಹಿಂಸೆ ಮಾಡದೇ ಇರುವಂಥದ್ದಕ್ಕೆ ಹೆಸರು ಅಹಿಂಸಾ. ನೋಡಿ, ನಮ್ಮ ಶಾಸ್ತ್ರ ಅನ್ನುವಂಥದ್ದು ಹೇಗಿದೆ ಅಂದರೆ ಒಂದೇ ಶಬ್ದ ಅದಕ್ಕೆ ಹಲವಾರು ಅರ್ಥಗಳು ಅನ್ನುವಂಥದ್ದನ್ನು ಕೊಡ್ತದೆ. ಹಿಂಸೆ ಅಂದರೆ ಏನು? ನೋವನ್ನು ಉಂಟು ಮಾಡುವುದಕ್ಕೆ ಹೆಸರು ಹಿಂಸೆ. ಇವಾಗ ನೋವು ಅಂದರೆ ಯಾವುದು? ಶರೀರಕ್ಕೆ ಒಂದು ನೋವಿರ್ತದೆ, ಶಾರೀರಿಕ ನೋವು. ಮಾನಸಿಕ ನೋವು ಅನ್ನುವಂಥದ್ದು ಒಂದಿರ್ತದೆ. ಮಾನಸಿಕ ನೋವು ಅನ್ನುವಂಥದ್ದು ಯಾರಿಗೂ ಕಾಣಿಸಲ್ಲ, ಆದರೆ ವ್ಯಕ್ತಿ ಕೊರಗುತ್ತಾ ಇರ್ತಾನೆ. ಇವತ್ತಿನ ಸೈಕಾಲಜಿಯಲ್ಲಿ ಹೇಳ್ತೇವೆ ಡಿಪ್ರೆಷನ್. ಏನು ಡಿಪ್ರೆಷನ್ ಅಂದರೆ ಅವನಿಗೆ ಮಾನಸಿಕ ಒಂದು ಕಾಯಿಲೆ. ಆಯುರ್ವೇದದಲ್ಲಿ ಸುಶ್ರುತ ಸಂಹಿತಾ ಅಂತ ಒಂದು ಗ್ರಂಥ ಉಂಟು, ಬಹಳ ಸೊಗಸಾದಂತಹ ಅಧ್ಯಾಯ. ಅಲ್ಲಿ ಆ ಆಯುರ್ವೇದದ ಸುಶ್ರುತ ಸಂಹಿತೆಯಲ್ಲಿ ಆಧ್ಯಾತ್ಮಿಕ ತೊಂದರೆಗಳು, ಆದಿ ಭೌತಿಕ ತೊಂದರೆಗಳು, ಆದಿ ದೈವಿಕ ತೊಂದರೆಗಳು ಅನ್ನುವುದನ್ನು ಬಹಳ ಸೊಗಸಾಗಿ ಆಯುರ್ವೇದದಲ್ಲಿ ವಿವರಿಸ್ತಾರೆ. ನಾವು ಯಾವುದೇ ಶಾಂತಿ ಮಂತ್ರವನ್ನು ಹೇಳಿದಾಗ 3 ಬಾರಿ ಓಂ ಶಾಂತಿ 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 ಅಂದರೆ ಅದರ ಅರ್ಥ ನಮಗೆ ಆದಿ ಭೌತಿಕ ತೊಂದರೆಗಳು ಬರದೇ ಇರಲಿ, ಆದಿ ದೈವಿಕ ತೊಂದರೆಗಳು ಬರದಾ ಇರಲಿ, ಆಧ್ಯಾತ್ಮಿಕ ತೊಂದರೆಗಳು ಬರದಾ ಇರಲಿ ಅಂತ. ಅಲ್ಲಿ ಆಧ್ಯಾತ್ಮಿಕ ತೊಂದರೆಗಳು ಯಾವುದು ಅನ್ನುವುದನ್ನು ವಿವರಿಸಬೇಕಾದ್ರೆ ಬಹಳ ಸೊಗಸಾಗಿ ಆ ಸುಶ್ರುತ ಹೇಳ್ತಾನೆ. ಆದಿ ಅನ್ನುವಂಥದ್ದನ್ನು ಸಂಸ್ಕೃತದಲ್ಲಿ ಮನೋರೋಗ ಅಂತ ಕರೀತಾರೆ. ಆದಿ ಶಬ್ದದ ಅರ್ಥ ಮನೋರೋಗ. ಈ ಮನೋರೋಗ ವಿ ಅನ್ನುವಂತಹ ಒಂದು ಉಪಸರ್ಗ ಸೇರಿದಾಗ, ವಿಶೇಷವಾದಾಗ, ವಿ ಪ್ಲಸ್ ಆದಿ ವ್ಯಾಧಿ, ಶಾರೀರಿಕವಾಗಿ ಮಾರ್ಪಾಟಾಗುತ್ತೆ. ಶುರುವಾಗುವುದಲ್ಲಿ ಮಾನಸಿಕವಾಗಿ. ಹೀಗಾಗಿಯೇ ಶರೀರದ ಕಾಯಿಲೆಗಳಿಗೆ ಡಾಕ್ಟರ್ ಸಿಗ್ತಾರೆ ನಮಗೆ. ಮಾನಸಿಕ ತೊಂದರೆಗಳು ಅನ್ನುವಂಥದ್ದು ಏನಿದೆ ಅದಕ್ಕೆ ಶಾಸ್ತ್ರ ಅನ್ನುವಂಥದ್ದು ಒಂದೇ. ನಾವು ಸೈಕ್ಯಾಟ್ರಿಸ್ಟ್ ಹತ್ರಕ್ಕೆ ಹೋದರೂ ಕೂಡ ಆ ವ್ಯಕ್ತಿಯೂ ಕೂಡ ವಿಚಾರ ಮಾಡ್ತಾನೆ, ವ್ಯಕ್ತಿಯನ್ನು ನೋಡ್ತಾನೆ, ಅವನ ತೊಂದರೆಗಳು ಏನು ಅನ್ನುವಂಥದ್ದನ್ನು ಆಲೋಚನೆ ಮಾಡಿ ವಿಚಾರ ಮಾಡಿ ಅವನಿಗೆ ಒಂದು ಮಾರ್ಗವನ್ನು ತೋರಿಸ್ಕೊಡ್ತಾನೆ. ಯಾಕೆ ಕಾಣಿಸುವಂಥದ್ದಲ್ಲ. ಅತೀಂದ್ರಿಯ ವಿಷಯೇ ವೇದ ಪ್ರಮಾಣಂ ಅಂತೀವಿ. ಇಂದ್ರಿಯಗಳಿಗೆ ಗೋಚರವಾಗದ್ದು, ಇಂದ್ರಿಯಗಳಿಗೆ ಕಾಣಿಸದೇ ಇರುವುದಕ್ಕೆ ಶಾಸ್ತ್ರವೇ, ಜ್ಞಾನವೇ ಪ್ರಮಾಣ. ಹೀಗಾಗಿ ಇವಾಗ ಹಿಂಸೆ, ನೋವು ಎಲ್ಲಿ ಉಂಟಾಗ್ತಾ ಇದೆ? ಶಾರೀರಿಕವಾಗಿ ಉಂಟಾಗ್ತಾ ಇದೆ, ಮಾನಸಿಕವಾಗಿ ಉಂಟಾಗ್ತಾ ಇದೆ. ಇವಾಗ ಮಾನಸಿಕವಾಗಿ ಉಂಟಾಗುವಂತಹ ಹಿಂಸೆ, ಆ ನೋವು ಅನ್ನುವಂಥದ್ದಕ್ಕೆ ಔಷಧಿ ಅನ್ನುವಂಥದ್ದು ಕೇವಲ ಜ್ಞಾನ ಅಷ್ಟೆ, ಬೇರೆ ಇನ್ನೇನಿಲ್ಲ. ನಾವು ಜ್ಞಾನವನ್ನು ಪಡೆದು ವಿಚಾರವನ್ನು ಮಾಡಿದಾಗ ಮಾತ್ರ ಆ ಮಾನಸಿಕ ಹಿಂಸೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ.
ನನ್ನ ಶತ್ರು ಯಾರೋ ಹೊರಗಡೆ ಇಲ್ಲ, ನಾನು ಅನಿತ್ಯವನ್ನು ನಿತ್ಯ ಅಂತ ಹಿಡಿದಿದ್ದೇನೆ, ಅದೇ ನನ್ನ ದುಃಖಕ್ಕೆ ಕಾರಣ. ಅನಾತ್ಮವನ್ನು ಆತ್ಮ ಅಂತ ಹಿಡಿದಿದ್ದೇನೆ, ಅದೇ ದುಃಖಕ್ಕೆ ಕಾರಣ. ಇವಾಗ ಅಹಿಂಸಾ ಅಂದ್ರೆ ಏನು? ಜ್ಞಾನವನ್ನು ಪಡೆದುಕೋ. ಏನು ಜ್ಞಾನವನ್ನು ಪಡೆದುಕೋ? ನಾನು ಯಾವುದನ್ನು ಕುರಿತು ಕೊರಗ್ತಾ ಇದ್ದೀನೋ ಅದು ಕೊರಗುವುದಕ್ಕೆ ಅರ್ಹವಾದದ್ದಲ್ಲ, ಅದರ ಬಗ್ಗೆ ನಾನು ಆಲೋಚನೆಯೇ ಮಾಡಬಾರ್ದು. ಹೀಗಾಗಿ ಒಂದೊಂದು ಶಬ್ದಕ್ಕೂ ಕೂಡ ಹೊಸ ಹೊಸ ಅರ್ಥಗಳು ಅನ್ನುವಂಥದ್ದನ್ನು ನಮ್ಮ ಹಿಂದಿನ ಋಷಿ ಮುನಿಗಳು ಅನ್ನುವಂಥವರು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾವು ಕೂತು ವಿಚಾರ ಮಾಡಿದಾಗ ನಮ್ಮ ಮನಸ್ಸಿನಲ್ಲೂ ಕೂಡ ಹೊಸ ಹೊಸ ಆಲೋಚನೆಗಳು ಅನ್ನುವಂಥದ್ದು ಬರ್ತದೆ. ಅದೇ ಈ ಶಾಸ್ತ್ರದ ವಿಶೇಷ. ನಾವು ಗುರುಗಳನ್ನು ಓಂಕಾರ ಸ್ವರೂಪ ಅಂತ ಕರಿತೇವೆ. ನಂತರ ನಮಗೆ ಗೊತ್ತಾಗುತ್ತೆ ನಾವು ಕೂಡ ಓಂಕಾರ ಸ್ವರೂಪರೇ. ಆ ಓಂಕಾರ ಸ್ವರೂಪ ಆರಂಭದಲ್ಲಿ ಗುರು ಮಾತ್ರ ಅಂದ್ವಿ. ಜ್ಞಾನವನ್ನು ಪಡೆದುಕೊಳ್ತಾ ಹೋದ ಹಾಗೆ ಅಹಂ ಬ್ರಹ್ಮಾಸ್ಮಿ, ನಾನೇ ಆ ಸಚ್ಚಿದಾನಂದ ಸ್ವರೂಪ, ಶುದ್ಧ ಚೈತನ್ಯ ಓಂಕಾರ ಸ್ವರೂಪ ನಮ್ಮ ಅರಿವಿಗೆ ಬರ್ತದೆ. ಹೀಗಾಗಿ ಆರಂಭದಲ್ಲಿ ನಾವು ನಮ್ಮನ್ನು ಅರ್ಜುನ ಅಂತ ತಿಳಿದಿರ್ತೀವಿ. ತಿಳಿತಾ ಹೋದ ಹಾಗೆ, ವಿಚಾರ ಮಾಡ್ತಾ ಹೋದ ಹಾಗೆ ನಾವೇ ಕೃಷ್ಣ ಸ್ವರೂಪರು, ಆತ್ಮಸ್ವರೂಪರು ಅನ್ನುವುದು ಅರಿವಾಗುತ್ತದೆ. ನಂತರ ಸತ್ಯಂ, ಯಾವಾಗಲೂ ಸತ್ಯ, ಸತ್ಸ್ವರೂಪ ನಾನು. ಸತ್ಯ ಅಂದರೆ ಏನು? ನಾವು ತ್ರಿಕಾಲಾಬಾಧಿತ ವಸ್ತು, 3 ಕಾಲದಲ್ಲಿ ಬದಲಾಗದೇ ಇರುವಂಥದ್ದು ಯಾವುದು? ಅದೇ ಸತ್ಯ. ಇವಾಗ ನೋಡಿ, ಎಚ್ಚರದಲ್ಲಿ ನಾನಿದ್ದೇನೆ, ಕನಸಿನಲ್ಲಿ ನಾನು ಇದ್ದೇನೆ, ನನ್ನ ಪ್ರಪಂಚವನ್ನು ಸೃಷ್ಟಿ ಮಾಡ್ತೇನೆ. ಇವಾಗ ನಾನು ಕನಸು ಕಂಡು ಕನಸಿನಲ್ಲಿ ನಿಮ್ಮೆಲ್ಲರಿಗೂ 100 ರೂಪಾಯಿ ಕೊಟ್ಟಿದ್ದೀನಿ ಅಂದ್ಕೊಳ್ಳುವ. ಬೆಳಗ್ಗೆ ಎದ್ದುಬಿಟ್ಟು ಕೇಳ್ತೀನಿ, ನಿನ್ನೆ ರಾತ್ರಿ ಕೊಟ್ಟನಲ್ಲ 100 ರೂಪಾಯಿ ವಾಪಸ್ ಕೊಡಿ. ಇವಾಗ ನೋಡಿ, ನಾನು ಅನುಭವಿಸಿದ್ದು ಸತ್ಯ. ಕನಸಲ್ಲಿ ನಾನು ನಿಮ್ಮೆಲ್ಲರನ್ನ ಕಂಡದ್ದು ಸತ್ಯ, ನಿಮ್ಮೆಲ್ಲರಿಗೂ 100 ರೂಪಾಯಿ ನೋಟ್ ಕೊಟ್ಟಿದ್ದು ಸತ್ಯ, ನಾನೇ ಕೊಟ್ಟಿದ್ದು. ಬೆಳಗ್ಗೆ ಎದ್ದು ಕೇಳ್ತಾ ಇದ್ದೀನಿ, ವಾಪಸ್ ಕೊಡಿ. ನೀವು ಹೇಳ್ತೀರಾ, ಸ್ವಾಮೀಜಿ ನಿಮ್ಮ ಕನಸಿನಲ್ಲಿ ನಾವು ಬರಲಿಕ್ಕೆ ಹೇಗೆ ಸಾಧ್ಯ? ನೆನ್ನೆ ಬಂದಿದ್ರಲ್ಲ, ನಾನು ಅನುಭವಿಸಿದ್ದೇನೆ, ಸತ್ಯವಾಗಲೂ ಅನುಭವಿಸಿದ್ದೇನೆ. ಆವಾಗ ನಮ್ಮ ಸ್ವಲ್ಪ ವಿಚಾರ ಮಾಡುವ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಂಡ್ರೆ ಆವಾಗ ಅರ್ಥ ಆಗುತ್ತೆ, ಕನಸಿನ ಪ್ರಪಂಚದ ಬ್ರಹ್ಮನೂ ನಾವೇ, ಕನಸಿನ ಪ್ರಪಂಚದ ವಿಷ್ಣುವೂ ನಾವೇ, ಕನಸಿನ ಪ್ರಪಂಚದ ಶಿವನೂ ನಾವೇ. ಯಾಕಂದರೆ ಕನಸಿನ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದೇ ನಾವು. 100 ರೂಪಾಯಿ ಯಾರು? ಅದೂ ನಾನೇ. ಕನಸಿನಲ್ಲಿ ನೀವೆಲ್ಲ ಇದ್ರಿ, ನೀವೆಲ್ಲ ಯಾರು? ಅದೂ ನಾನೇ. ಕೊಟ್ಟವ ಯಾರು? ನಾನೇ. ನಾವು ಶಾಲೆಯಲ್ಲೆಲ್ಲ ಇದ್ದಾಗ ಏಕಪಾತ್ರಾಭಿನಯ ಅಂತ ಮಾಡ್ತಾ ಇದ್ವಿ. ಇಲ್ಲಿ ನಿಂತರೆ ನಾನು ರಾಜ, ಇಲ್ಲಿ ನಿಂತರೆ ನಾನು ಮಂತ್ರಿ, ಇಲ್ಲಿ ನಿಂತರೆ ನಾನು ರಾಣಿ. ಏನರ್ಥ? ನಾನೇ, ಒಬ್ಬನೇ ಎಲ್ಲವನ್ನ ಮಾಡ್ತೇವೆ. ಕನಸು ಅಂದ್ರೆ ಹಾಗೆ. ಇನ್ನು ನಿದ್ರೆ, ಸುಷುಪ್ತಿ ಅವಸ್ಥೆ, ಅಲ್ಲೂ ಕೂಡ ನಾನೇ. ಬೆಳಗ್ಗೆ ಎದ್ದಾಗ ಹೇಳ್ತೇನೆ, ಎಂತಹ ಗಾಢವಾದ ನಿದ್ರೆ ಸ್ವಾಮೀಜಿ, ತುಂಬ ಆನಂದ ಆಯಿತು, ಎಚ್ಚರ ಆಯಿತು. ಯಾರಿಗಾಗ್ತಾ ಇರೋದು? ನನಗೆ. ಇದ್ದದ್ದು ಯಾರು? ನಾನೇ. ಈ 3 ಕಾಲದಲ್ಲೂ ಇದ್ದದ್ದು ನಾನೇ ಅನ್ನುವ ಅರಿವೇನಿದೆಯಲ್ಲ, ಅದು ಸತ್ಯ. ನಂತರ ಅಕ್ರೋಧ, ಕೋಪ ಇಲ್ಲ. ಯಾರ ಮೇಲೆ ಕೋಪ ಮಾಡಿಕೊಳ್ಳೋದು? ನನಗಿಂತ ಬೇರೆ ಇನ್ನೊಬ್ಬ ಇಲ್ಲವೇ ಇಲ್ಲ ಅಂದಹಾಗ ಯಾರನ್ನು ಕುರಿತು ನಾನು ಕೋಪ ಮಾಡಿಕೊಳ್ಳಿ? ಸ್ವಾಮಿ ಚಿನ್ಮಯಾನಂದರು ಯಾವಾಗಲೂ ಹೇಳೋರು, ನಿಮ್ಮ ಬೆರಳು ಏನೋ ಮಾಡ್ತಾ ಇದ್ದಾಗ ಕಣ್ಣಿಗೆ ತಾಗ್ಬಿಡ್ತು, ಅಥವಾ ನೀವು ಮಾತನಾಡ್ತಾ ಇದ್ದೀರಾ, ನಿಮ್ಮ ನಾಲಿಗೆಯನ್ನು ಹಲ್ಲು ಕಚ್ಚಿಬಿಡ್ತು. ಈವಾಗ ನಾಲಿಗೆಯನ್ನು ಹಲ್ಲು ಕಚ್ಚಿದೆ, ಆದ್ದರಿಂದ ಅಲ್ಲಿಗೆ ಶಿಕ್ಷೆಯನ್ನು ಕೊಡಬೇಕು. ಈ ಬೆರಳು ಅನ್ನುವಂಥದ್ದು ಕಣ್ಣಿಗೆ ನೋವನ್ನು ಉಂಟು ಮಾಡಿದೆ, ಬೆರಳನ್ನು ಕತ್ತರಿಸಬೇಕು ಹೇಳಲ್ಲ. ಯಾಕೆ? ಬೆರಳು ನಾನೇ, ಕಣ್ಣು ನಾನೇ, ನಾಲಿಗೆಯೂ ನಾನೇ. ಹಲ್ಲಿದ್ದ ಹಾಗೆ ನಾಲಿಗೆ ಇಲ್ಲ, ಬೆರಳಿದ್ದ ಹಾಗೆ ಕಣ್ಣಿಲ್ಲ, ಆದರೂ ಎಲ್ಲವೂ ನಾನೇ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಸರ್ವಂ ಬ್ರಹ್ಮಮಯಂ ರೇರೆ. ನಿನ್ನ ಶರೀರ ಒಂದರಲ್ಲಿ ಎಲ್ಲವೂ ನೀನೇ ಅಲ್ಲ, ಎಲ್ಲವೂ ನೀನೇ. ಯೋಚನೆ ಮಾಡಿ. ಇವಾಗ ಒಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನು ನಾನು ಇವನನ್ನು ಸ್ನೇಹಿತ ಅಂತೇನೆ, ಇವನನ್ನು ಸ್ನೇಹಿತ ಅಂತ ಹೇಳ್ತೀನಿ. ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ಇವನನ್ನು ಶತ್ರು ಅಂತಾನೆ. ನಮ್ಮನ್ನೇ ತೆಗೆದುಕೊಳ್ಳುವ, ಒಬ್ಬ ಸ್ನೇಹಿತ ನನ್ನನ್ನು ಸ್ನೇಹಿತ ಅಂತಾನೆ, ಇನ್ನೊಬ್ಬ ನನ್ನನ್ನು ಶತ್ರು ಅಂತಾನೆ. ಇವಾಗ ನಾನು ಸ್ನೇಹಿತನೋ ಶತ್ರುನೋ?
ಶಾಸ್ತ್ರ ಹೇಳ್ತದೆ, ನೋಡು, ನೀನು ಸ್ನೇಹಿತನೂ ಅಲ್ಲ, ಶತ್ರುವೂ ಅಲ್ಲ. ಅವನ ಜಗತ್ತಿಗೆ ನೀನು ಸ್ನೇಹಿತ, ಇವನ ಜಗತ್ತಿಗೆ ನೀನು ಶತ್ರು. ಎಲ್ಲಿದೆ ಸ್ನೇಹಿತ ಶತ್ರು? ನನ್ನಲ್ಲಿಲ್ಲ, ಅವರವರ ಜಗತ್ತಿನಲ್ಲಿದೆ. ನನ್ನ ಜಗತ್ತಿನಲ್ಲಿ ಒಬ್ಬಳಿದ್ದಾಳೆ, ಅವಳು ನನ್ನ ತಾಯಿ. ಅದೇ ನನ್ನ ತಾಯಿ ನಮ್ಮಪ್ಪನ ಜಗತ್ತಿಗೆ ಹೆಂಡತಿ ಆಗ್ತಾಳೆ. ಅದೇ ನನ್ನ ತಾಯಿ ನನ್ನ ಅಜ್ಜಿ ತಾತನ ಜಗತ್ತಿಗೆ ಸೊಸೆಯಾಗ್ತಾಳೆ. ಅದೇ ನನ್ನ ತಾಯಿ ನನ್ನ ತಾಯಿಯ ತಂದೆ ತಾಯಿಗೆ ಮಗಳಾಗ್ತಾಳೆ, ತಂಗಿಗೆ ಅಕ್ಕ ಆಗ್ತಾಳೆ. ಯೋಚನೆ ಮಾಡಿ, ನಾನು ಒಬ್ಬನೇ ಇವನಿಗೆ ಅಣ್ಣ, ಇವನಿಗೆ ತಮ್ಮ, ಅವನಿಗೆ ಮಿತ್ರ, ಇವನಿಗೆ ಶತ್ರು, ಇವನಿಗೆ ಬಾಸು, ಇವನಿಗೆ ಸರ್ವೆಂಟ್. ಇದೆಲ್ಲ ಯಾರು ಸೃಷ್ಟಿ ಮಾಡಿಕೊಂಡಿದ್ದು? ಅವರವರು ಅವರವರ ಪ್ರಪಂಚದಲ್ಲಿ. ಹೇಗೆ? ಕನಸಿನಲ್ಲಿ ಸೃಷ್ಟಿ ಮಾಡಿಕೊಂಡಾಗಿ. ಎಚ್ಚರವೂ ಕೂಡ ಒಂದು ಕನಸ್ಸೆ. ಸೊ ಈ ಒಂದು ಅರಿವು ಅನ್ನುವಂಥದ್ದು ಬಂದಾಗ ಕ್ರೋಧ ಯಾರ ಜೊತೆಯಲ್ಲಿ ಮಾಡುವುದು? ತ್ಯಾಗ ಅನ್ನುವಂಥದ್ದು ಬರ್ತದೆ. ಎಲ್ಲವನ್ನ ಬಿಡ್ತೇವೆ, ಹಿಡಿದುಕೊಳ್ಳಲಿಕ್ಕೆ ಹೋಗೋದೇ ಇಲ್ಲ. ನಂತರ ಎಲ್ಲರ ಜೊತೆಯಲ್ಲಿ ಆನಂದವಾಗಿರ್ತೇವೆ. ನಮ್ಮಲ್ಲಿ ಒಂದು ಬೇಕು ಅನ್ನುವಂತಹ ಇಚ್ಛೆಗಳು ಅನ್ನುವಂಥದ್ದು ಹೋಗ್ತದೆ. ತೇಜಸ್ಸು ನಮ್ಮಲ್ಲಿ ಬರ್ತದೆ. ಕ್ಷಮಾ, ಫರ್ಗಿವ್ನೆಸ್ ಅನ್ನುವಂಥದ್ದು ಹುಟ್ಟುತ್ತದೆ. ಶುದ್ಧತೆ ಅನ್ನುವಂಥದ್ದು ಬರ್ತದೆ. ಮನಸ್ಸು ಸ್ಥಿರವಾಗಿರ್ತದೆ. ಒಬ್ಬರಿಗೆ ಮೋಸ ಮಾಡಬೇಕು ಅನ್ನುವಂತಹ ಗುಣ ಅನ್ನುವಂಥದ್ದು ನಮ್ಮಲ್ಲಿ ಬರಲ್ಲ. ಅಹಂಕಾರ ಅನ್ನುವಂಥದ್ದು ಬರಲ್ಲ. ಈ ಎಲ್ಲ ಗುಣಗಳು ನಮ್ಮಲ್ಲಿ ಸೇರಿದಾಗ ದೈವಿ ಸಂಪತ್ತು ಅನ್ನುವಂಥದ್ದು ನಮ್ಮಲ್ಲಿ ನೆಲೆ ನಿಲ್ತದೆ. ಯಾರು ಉತ್ತಮ ವ್ಯಕ್ತಿ ಅಂದಾಗ ಇವೆಲ್ಲ ಗುಣಗಳು ಇರಬೇಕು. ಭಗವದ್ಗೀತೆಯ 16ನೇ ಅಧ್ಯಾಯದ ಮೊದಲ 3 ಶ್ಲೋಕಗಳು ಅನ್ನುವಂಥದ್ದು ದೈವಿ ಸಂಪತ್ತು ಅನ್ನುವಂಥದ್ದನ್ನು ವಿವರಿಸ್ತದೆ. ಮುಂದೆ ಆಸುರಿ ಸಂಪತ್ತು ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನು ವಿವರಿಸ್ತದೆ. ಆದರೆ ದೈವಿ ಸಂಪತ್ತು ಅಂದರೆ ಏನು? ಇಷ್ಟೇ, ನಾನು ಜಗತ್ತಿನಲ್ಲಿ ಇರಬೇಕಾದ್ರೆ ನನ್ನಿಂದ ಇತರರಿಗೆ ಯಾವುದೇ ರೀತಿಯ ಭಯ ಇಲ್ಲ. ನಾನು ಜಗತ್ತಿನಲ್ಲಿ ಇರಬೇಕಾದ್ರೆ ಎಲ್ಲರನ್ನ ನಾನು ನನ್ನಂತೆಯೇ ನೋಡ್ತೇನೆ. ನನಗೆ ಭೇದ ಅನ್ನುವಂಥದ್ದು ಇಲ್ಲ, ಅಭೇದ. ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನತ್ತೆ ಚಾಂದೋಗ್ಯೋಪನಿಷತ್ತು. ಎಲ್ಲರೂ ಕೂಡ ಬ್ರಹ್ಮಸ್ವರೂಪರೇ, ಎಲ್ಲರೂ ಕೂಡ ನನ್ನ ಸ್ವರೂಪರೇ. ನನ್ನ ಸ್ವರೂಪರೇ ಅಂದ್ರೇನು? ಅಲ್ಲೂ ಕೂಡ ನಾನೇ, ಇಲ್ಲೂ ಕೂಡ ನಾನೇ. ಸುಮ್ಮನೆ ಊಹಿಸ್ಕೊಳ್ಳಿ ನೋಡುವ. 10 ಜನ ಮಲ್ಕೊಂಡಿದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ. ನಾನು ನಿದ್ದೆ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಇದೆಯೋ ಅವರಲ್ಲಿ? ಇಲ್ಲ. ಅಥವಾ ಒಂದು ಭೂಮಿ ಇದೆ, ಒಂದು ಕಡೆ ಮೆಣಸಿನ ಬೀಜ ಹಾಕಿ, ಇನ್ನೊಂದು ಕಡೆ ಗೆಣಸ ಹಾಕಿ, ಇನ್ನೊಂದು ಕಡೆ ಹುಣಸೆ ಬೀಜ ಹಾಕಿ, ಇಲ್ಲಿ ಹುಳಿ ಬರ್ತದೆ, ಇಲ್ಲಿ ಖಾರ ಬರ್ತದೆ, ಇಲ್ಲಿ ಸಿಹಿ ಬರ್ತದೆ. ಭೂಮಿ ಅನ್ನುವಂಥದ್ದು ಒಂದೇ. ಈ ತತ್ವ ನಮಗೆ ಅರಿವಾದಾಗ ವ್ಯಕ್ತಿ ತಾನು ಬೆಳೆದ ಪರಿಸರ, ತಾನು ಇದ್ದಂತಹ ಜಾಗ, ಈ ಎಲ್ಲವೂ ಅವನ ಮೇಲೆ ಪರಿಣಾಮ ಅನ್ನುವಂಥದ್ದು ಬೀರ್ತದೆ. ಹೀಗಾಗಿ ಶಾಸ್ತ್ರ ಮತ್ತೆ 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 ಹೇಳ್ತದೆ, ಸತ್ಸಂಗಕ್ಕೆ ಹೋಗು, ಸಜ್ಜನರ ಸಹವಾಸ ಅನ್ನುವಂಥದ್ದನ್ನು ಮಾಡು, ಮನಸ್ಸು ಶುದ್ಧವಾಗ್ತದೆ. ಮನಸ್ಸು ಶುದ್ಧವಾಯಿತೋ ಮನುಷ್ಯ ಉತ್ತಮನಾಗ್ತಾನೆ, ದೈವಿ ಸಂಪತ್ತನ್ನು ಪಡಿತಾನೆ. ಶ್ರೀಕೃಷ್ಣ ಶ್ರೀಕೃಷ್ಣ ಶ್ರೀಕೃಷ್ಣ.